ಭೂಕಂಪಗಳು ಅರ್ಥಕ್ವಿಕ್ಸ್ ಭೂಮಿಯ ಬಾಹ್ಯವಲಯದಲ್ಲಿ ಸಂಭವಿಸುವ ಅತ್ಯಂತ ಭೀಕರವಾದ ವಿನಾಶಕಾರಕ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಕ್ರಿಯೆಗಳಲ್ಲಿ ಜ್ವಾಲಾಮುಖಿಗಳಂತೆ ಭೂಕಂಪವೂ ಒಂದು. ಭೂಮಿಯ ಆಂತರಿಕ ರಚನಾತ್ಮಕ ಶಕ್ತಿಗಳ ಕಾರ್ಯಾಚರಣೆಯಿಂದ ಭೂ ಮೇಲ್ಪದರದಲ್ಲಿ ಉಂಟಾಗುವ ಕಂಪನ ಅಥವಾ ನಡುಗುವಿಕೆಗೆ ಭೂಕಂಪವೆನ್ನುವರು. ಈ ಭೂಕಂಪದ ಶಬ್ದದ ಅರ್ಥವನ್ನು ನೋಡಿದಾಗ ಭೂ ಎಂದರೆ ಭೂಮಿ ಮತ್ತು ಕಂಪನವೆಂದರೆ ನಡುಗುವುದು ಎಂದರ್ಥ. ಭೂಕಂಪನದ ಅಧ್ಯಯನವನ್ನು ಸಿಸ್ಮೋಲಾಜಿ ಅಥವಾ ಭೂಕಂಪಶಾಸ್ತ್ರವೆನ್ನುವರು. ಇನ್ನು ಈ ಒಂದು ಭೂಕಂಪದ ಅಧ್ಯಯನದಲ್ಲಿ ಕೆಲವೊಂದು ಶಬ್ದಗಳು ಬರುತ್ತವೆ, ಅವುಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಭೂಕಂಪ ನಾಭಿ ಅಥವಾ ಭೂಕಂಪ ಒಳಕೇಂದ್ರ ಅಂದರೆ ಭೂಕಂಪನದ ಅಲೆಗಳು ಅಥವಾ ಭೂಕಂಪನವು ಪ್ರಾರಂಭವಾಗುವ ಅಥವಾ ಹುಟ್ಟುವ ಸ್ಥಳಕ್ಕೆ ಭೂಕಂಪ ನಾಭಿ ಅಥವಾ ಭೂಕಂಪ ಒಳಕೇಂದ್ರ ಎಂದು ಹೆಸರು. ಇನ್ನು ಭೂಕಂಪ ಹೊರಕೇಂದ್ರ ಅಥವಾ ಬಾಹ್ಯಕೇಂದ್ರ. ಭೂಕಂಪ ನಾಭಿಗೆ ಲಂಬ ಕೋನದಲ್ಲಿ ಮೇಲ್ಭಾಗವನ್ನು ತಲುಪಿ ಕಂಪನವನ್ನು ಉಂಟು ಮಾಡುವ ಸ್ಥಳಕ್ಕೆ ಭೂಕಂಪ ಹೊರಕೇಂದ್ರ ಅಥವಾ ಬಾಹ್ಯಕೇಂದ್ರ ಎಂದು ಕರೆಯುವರು. ಇಲ್ಲಿ ಕಂಪನದ ತೀವ್ರತೆ ಅಧಿಕವಾಗಿದ್ದು ಹೊರಕೇಂದ್ರದಿಂದ ದೂರ ಹೋದಂತೆ ಕಡಿಮೆಯಾಗುವುದು. ಭೂಕಂಪ ಮಾಪಕ ಸಿಸ್ಮೋಗ್ರಾಫ್ ಭೂಕಂಪದ ಕಾಲ, ದೂರ ಮತ್ತು ತೀವ್ರತೆಗಳನ್ನು ಗುರುತು ಮಾಡುವ ಸ್ವಯಂಚಾಲಿತ ಯಂತ್ರಕ್ಕೆ ಭೂಕಂಪ ಮಾಪಕ ಎನ್ನುವರು. ಇಂಥ ಉಪಕರಣವನ್ನು ಸ್ಥಾಪಿಸಿರುವ ಕೇಂದ್ರಗಳಿಗೆ ಭೂಕಂಪಗಳ ದಾಖಲಾತಿ ಕೇಂದ್ರ ಎನ್ನುವರು. ಇಂಥ ಭೂಕಂಪ ದಾಖಲಾತಿ ಕೇಂದ್ರಗಳನ್ನು ಭಾರತದಲ್ಲಿ ಕೊಡೈಕೆನಾಲ್, ಪುಣೆ, ಕೋಲಾಬಾ, ಕೋಲ್ಕತ್ತಾ ಮತ್ತು ಕರ್ನಾಟಕದ ಗೌರಿಬಿದನೂರುಗಳಲ್ಲಿ ಸ್ಥಾಪಿಸಲಾಗಿದೆ. ಇನ್ನು ಭೂಕಂಪದ ಅಲೆಗಳನ್ನು ನೋಡೋಣ. ಅರ್ಥಕ್ವಿಕ್ ವೇವ್ಸ್. ಭೂಮಿಯೊಳಗೆ ಯಾವುದಾದರೊಂದು ಆಂತರಿಕ ಶಕ್ತಿಯ ಕಾರ್ಯಾಚರಣೆಯಿಂದ ಉಂಟಾದ ವೃತ್ತಾಕಾರದ ಕಂಪನದ ಅಲೆಗಳು ಹೊರಹೊಮ್ಮುತ್ತವೆ. ಅವುಗಳಿಗೆ ಭೂಕಂಪನದ ಅಲೆಗಳೆನ್ನುವರು. ಭೂಕಂಪದ ಅಲೆಗಳು ಭೂಕಂಪ ಉಗಮ ಕೇಂದ್ರವಾದ ಭೂಕಂಪ ನಾಭಿಯಿಂದ ಪ್ರಾರಂಭಗೊಂಡು ಎಲ್ಲ ದಿಕ್ಕುಗಳಿಗೂ ಹರಡುತ್ತವೆ. ಈ ಒಂದು ಭೂಕಂಪದ ಅಲೆಗಳನ್ನು ಅವು ಚಲಿಸುವ ದಿಕ್ಕು ಮತ್ತು ವೇಗಗಳನ್ನು ಆಧರಿಸಿ 3 ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. 1 ನೀಳ ಅಲೆಗಳು, 2 ಅಡ್ಡ ಅಲೆಗಳು ಮತ್ತು 3 ಮೇಲ್ಮೈ ಅಲೆಗಳು. ಮೊದಲಿಗೆ 1ನೇದು ನೀಳ ಅಲೆಗಳು, ಪ್ರಥಮ ಅಲೆಗಳು, ಲಾಂಗಿಟ್ಯೂಡಿನಲ್ ವೇವ್ಸ್ ಅಥವಾ ಪಿ ವೇವ್ಸ್. ಭೂಕಂಪ ನಾಭಿಯಿಂದ ಹೊರಟು ಮೊಟ್ಟ ಮೊದಲಿಗೆ ಭೂ ಮೇಲ್ಮೈಯನ್ನು ತಲುಪುವ ಅಲೆಗಳಿಗೆ ಪ್ರಥಮ ಅಲೆಗಳೆಂದು ಕರೆಯುವರು. ತಾವು ಚಲಿಸುವ ದಿಕ್ಕಿಗೆ ಅನುಗುಣವಾಗಿ ಕಣಗಳನ್ನು ಚಲಿಸುವಂತೆ ಮಾಡುವುದರಿಂದ ಈ ಅಲೆಗಳಿಗೆ ನೀಳ ಅಲೆಗಳೆಂದು ಕರೆಯುವರು. ಸಾಮಾನ್ಯವಾಗಿ ಇದನ್ನು ಪಿ ಸಾಂಕೇತಾಕ್ಷರದಿಂದ ನಿರೂಪಿಸಲಾಗುವುದು. ಇವುಗಳ ವೇಗ ಪ್ರತಿ ಸೆಕೆಂಡಿಗೆ 5 ರಿಂದ 9 ಕಿಲೋಮೀಟರ್ಗಳಷ್ಟಿದ್ದು ಇವು ದ್ರವ, ಘನ ಮತ್ತು ಅನಿಲ ಮಾಧ್ಯಮಗಳಲ್ಲಿ ಚಲಿಸಬಲ್ಲವು. 2 ಅಡ್ಡಲೆಗಳು, ದ್ವಿತೀಯ ಅಲೆಗಳು, ಟ್ರಾನ್ಸ್ವರ್ಸ್ ವೇವ್ಸ್, ಎಸ್ ವೇವ್ಸ್ ಎಂದು ಸಹ ಕರೆಯುತ್ತಾರೆ. ಪ್ರಥಮ ಅಲೆಗಳ ನಂತರ ಭೂಮಿಯ ಮೇಲ್ಮೈಯನ್ನು ತಲುಪುವ ಅಲೆಗಳಿಗೆ ದ್ವಿತೀಯ ಅಲೆಗಳೆನ್ನುವರು. ಇವು ತಾವು ಚಲಿಸುವ ದಿಕ್ಕಿಗೆ ಅಡ್ಡಲಾಗಿ ಕಣಗಳು ಚಲಿಸುವಂತೆ ಮಾಡುವುದರಿಂದ ಇವುಗಳನ್ನು ಅಡ್ಡಲೆಗಳೆಂದು ಕರೆಯುವರು. ಸಾಂಕೇತಿಕವಾಗಿ ಎಸ್ ಅಲೆಗಳೆಂದು ಗುರುತಿಸುವರು. ಇವು ನೀಳ ಅಲೆಗಳಿಗಿಂತ ಹೆಚ್ಚು ಕಂಪನವನ್ನು ಉಂಟು ಮಾಡಿ ಬಹಳ ವಿನಾಶಕಾರಿ ಅಲೆಗಳಾಗಿವೆ. ಇವು ಪ್ರತಿ ಸೆಕೆಂಡಿಗೆ 3 ರಿಂದ 6 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. ಇವು ಭೂಮಿಯ ಒಳಗಡೆ 2900 ಕಿಲೋಮೀಟರ್ ಅಥವಾ 1800 ಮೈಲ್ ಆಳದವರೆಗೆ ಮಾತ್ರ ಚಲಿಸುತ್ತಿದ್ದು ಘನ ಮಾಧ್ಯಮದಲ್ಲಿ ಮಾತ್ರ ಚಲಿಸುತ್ತವೆ. 3ನೇದು ಮೇಲ್ಮೈ ಅಲೆಗಳು ಅಥವಾ ದೀರ್ಘ ಅಲೆಗಳು, ಸರ್ಫೇಸ್ ವೇವ್ಸ್ ಅಥವಾ ಎಲ್ ವೇವ್ಸ್. 2 ಅಲೆಗಳು ಭೂಮೇಲ್ಮೆಯನ್ನು ತಲುಪಿದ ನಂತರ ನಿಧಾನವಾಗಿ ತಲುಪುವ ಅಲೆಗಳಿಗೆ ಮೇಲ್ಮೈ ಅಲೆಗಳೆಂದು ಕರೆಯುವರು.
ತಾವು ಚಲಿಸುವ ಮಾರ್ಗದಲ್ಲಿ ಭೂಕವಚದ ಕೆಲವು ಅಡಚಣೆಗಳಿಂದಾಗಿ ವಿಳಂಬವಾಗಿ ಭೂ ಮೇಲ್ಮೈಯನ್ನು ತಲುಪುತ್ತವೆ. ಇವು ವಿಶಾಲವಾದ ಕಂಪನದಿಂದ ಕೂಡಿರುವುದರಿಂದ ಇವುಗಳನ್ನು ವ್ಯಾಪಕ ಅಲೆಗಳೆಂತಲೂ ಸಹ ಕರೆಯುವರು. ಇವುಗಳನ್ನು ಸಾಂಕೇತಿಕವಾಗಿ ಎಲ್ ಅಕ್ಷರದಿಂದ ನಿರೂಪಿಸಲಾಗುವುದು. ಇವು ವಿಧ್ವಂಸಕ ಪರಿಣಾಮವನ್ನುಂಟು ಮಾಡುತ್ತವೆ. ಇವುಗಳ ವೇಗ ಪ್ರತಿ ಸೆಕೆಂಡಿಗೆ 3ರಿಂದ 4 ಕಿಲೋಮೀಟರ್ಗಳು. ಇನ್ನು ಭೂಕಂಪಗಳು ಉಂಟಾಗಲು ಕಾರಣಗಳು. ಕಾಸಸ್ ಆಫ್ ಅರ್ಥ್ಕ್ವೇಕ್. ಭೂಕಂಪನಗಳು ಭೂ ಅಂತರಾಳದಲ್ಲಿ ನಡೆಯುವ ಅನೇಕ ರಚನಾತ್ಮಕ ಕಾರಣಗಳಿಂದ ಉತ್ಪತ್ತಿಯಾಗುತ್ತವೆ. 1. ಆಂತರಿಕ ಕಾರಣಗಳು. ಭೂಮಿಯ ಒಳಭಾಗದಲ್ಲಿರುವ ಭೂಸ್ತರ ಮಡಿಕೆ, ಸ್ತರಭಂಗ, ಶಿಲೆಗಳ ಜಾರುವಿಕೆ ಮೊದಲಾದ ಆಂತರಿಕ ಕಾರಣಗಳಿಂದ ಭೂಮಿಯು ಕಂಪನಗೊಳ್ಳುವುದರಿಂದ ಭೂಕಂಪಗಳಾಗುತ್ತವೆ. 2. ಜ್ವಾಲಾಮುಖಿ ಕಾರ್ಯಾಚರಣೆ. ಜ್ವಾಲಾಮುಖಿ ಸ್ಫೋಟನೆಯಿಂದ ಜ್ವಾಲಾಮುಖಿಯೊಡನೆ ಕಾಯ್ದ ಅನಿಲ, ಘನ ಪದಾರ್ಥ, ದ್ರವ ಪದಾರ್ಥ ಮೊದಲಾದವುಗಳು ಹೊರಬರುವಾಗ ಆಗುವ ಸ್ಫೋಟದಿಂದ ಸುತ್ತಮುತ್ತಲಿನ ಭೂಮಿಯು ಕಂಪಿಸುವುದರೊಂದಿಗೆ ಸ್ತರಭಂಗವನ್ನುಂಟು ಮಾಡಿ ಭೂಮಿಯನ್ನು ನಡುಗಿಸುವುದರಿಂದ ಭೂಕಂಪಗಳುಂಟಾಗುತ್ತವೆ. 3. ಶಿಲಾರಸ ಘನೀಭವಿಸುವುದರಿಂದ. ಭೂಗರ್ಭದಲ್ಲಿರುವ ಶಿಲಾರಸವು ಘನೀಭವಿಸುವುದರಿಂದ ಭೂಕಂಪನಗಳು ಸಂಭವಿಸುತ್ತವೆ. 4. ಅಂತರ್ಜಲ. ಭೂಮಿಯೊಳಗೆ ರಾಸಾಯನಿಕ ಸವೆತದಿಂದ ಮತ್ತು ಕೆಲವು ಭಾಗಗಳಲ್ಲಿ ಅಂತರ್ಜಲವು ಕರಗುವ ವಸ್ತುಗಳನ್ನು ಕರಗಿಸಿ ಬಿಡುವುದರಿಂದ ಗುಹೆಗಳು ಮತ್ತು ಪಳ್ಳುಗಳು ಉಂಟಾಗುತ್ತವೆ. ಅಂಥ ಗುಹೆಗಳ ಮೇಲ್ಛಾವಣಿಯು ಕುಸಿದು ಭೂಕಂಪಗಳಾಗುತ್ತವೆ. ಅಲ್ಲದೆ 5ನೇದು ಭೂಪಾತ ಮತ್ತು ಸಮುದ್ರಪಾತಗಳಿಂದಲೂ ಸಹ ಭೂಕಂಪಗಳಾಗುತ್ತವೆ. ಭೂಕಂಪದ ಪ್ರಕಾರಗಳು. ಟೈಪ್ಸ್ ಆಫ್ ಅರ್ಥ್ಕ್ವೇಕ್. ಭೂಕಂಪ ಉಂಟಾಗುವ ಕಾರಣದ ಆಧಾರದ ಮೇಲಿಂದ ಭೂಕಂಪಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವು ಭೂರಚನಾ ಭೂಕಂಪ, ಜ್ವಾಲಾಮುಖಿ ಭೂಕಂಪ ಮತ್ತು ಭೂಕುಸಿತ ಭೂಕಂಪಗಳೆಂದು ವಿಂಗಡಿಸಲಾಗಿದ್ದು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ 1ನೇದು ಭೂರಚನಾ ಅಥವಾ ಅಂತರ್ರಚನಾತ್ಮಕ ಭೂಕಂಪ, ಟೆಕ್ಟಾನಿಕ್ ಅರ್ಥ್ಕ್ವೇಕ್. ಭೂಕವಚದ ಶಿಲಾಸ್ತರಭಂಗ, ಸ್ಥಾನಪಲ್ಲಟ ಮತ್ತು ಶಿಲಾ ಮಡಿಕೆಗಳಿಂದ ಕಂಪನ ಉಂಟಾಗುವುದು. ಹೀಗೆ ಉಂಟಾದ ಭೂಕಂಪಗಳನ್ನು ಭೂರಚನಾ ಭೂಕಂಪಗಳೆಂದು ಕರೆಯುವರು. ಇವು ರೌದ್ರ ಮತ್ತು ಭಯಾನಕವಾಗಿದ್ದು ಹೆಚ್ಚು ಅನಾಹುತಗಳಿಗೆ ಕಾರಣವಾಗುತ್ತವೆ. ಉದಾಹರಣೆಗೆ ಕ್ಯಾಲಿಫೋರ್ನಿಯಾ ಪ್ರಾಂತದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಉಂಟಾದ ಭೂಕಂಪ, ಇದು 1906ರಲ್ಲಾಗಿದೆ. 1891ರಲ್ಲಾದ ಆಸಾಂ ಭೂಕಂಪ, 1943ರಲ್ಲಾದ ಬಿಹಾರ್ ಭೂಕಂಪ, 1935ರಲ್ಲಾದ ಕೆಟ್ವಾ ಭೂಕಂಪ ಇತ್ಯಾದಿಗಳು. 2ನೇದು ಜ್ವಾಲಾಮುಖಿ ಭೂಕಂಪ, ವ್ಯಾಲ್ಕ್ಯಾನಿಕ್ ಅರ್ಥ್ಕ್ವೇಕ್. ಜ್ವಾಲಾಮುಖಿ ಕಾರ್ಯಾಚರಣೆಯಿಂದ ಶಿಲಾಪಾಕ, ಅನಿಲ ಮತ್ತು ಘನವಸ್ತುಗಳು ಹೊರಹೊಮ್ಮುವಾಗ ಸ್ಫೋಟನೆಯಿಂದ ಭೂಕವಚದಲ್ಲಿ ಕಂಪನ ಉಂಟಾಗುವುದು. ಈ ರೀತಿ ಉಂಟಾದ ಭೂಕಂಪಗಳಿಗೆ ಜ್ವಾಲಾಮುಖಿ ಭೂಕಂಪಗಳೆಂದು ಕರೆಯುವರು. ಇವು ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ 1868ರಲ್ಲಿ ಉಂಟಾದ ಮೌನಲೋವಾ ಜ್ವಾಲಾಮುಖಿ ಸ್ಫೋಟನೆಗೆ ಮುಂಚೆ ಸುಮಾರು 4-5 ದಿನಗಳವರೆಗೆ ಆ ಪ್ರದೇಶದಲ್ಲಿ ಭೂಕಂಪನ ಉಂಟಾಗಿತ್ತು. ಅದೇ ರೀತಿ 1883ರಲ್ಲಿ ಉಂಟಾದ ಕ್ರಕಟೋವಾ ಮತ್ತು 1912ರಲ್ಲಿ ಉಂಟಾದ ಕಟ್ಮಾಯಿ ಜ್ವಾಲಾಮುಖಿಗಳ ಸ್ಫೋಟನೆಗಳಿಂದಲೂ ಭೂಕಂಪಗಳಾಗಿದ್ದವು. 3ನೇದು ಭೂಕುಸಿತ ಭೂಕಂಪಗಳು, ಲ್ಯಾಂಡ್ ಸ್ಲೈಡ್ ಅರ್ಥ್ಕ್ವೇಕ್. ಭೂಭಾಗವು ಕುಸಿಯುವುದರಿಂದಲೂ ಭೂಕಂಪಗಳು ಉಂಟಾಗುತ್ತವೆ. ಅಂತರ್ಜಲ ಕಾರ್ಯಪ್ರಧಾನವಾಗಿರುವ ಸುಣ್ಣಕಲ್ಲಿನ ಪ್ರದೇಶಗಳಲ್ಲಿ ಅಂತರ್ಗುಹೆಗಳ ಮೇಲ್ಛಾವಣಿಗಳು ಮೇಲಿನ ಭಾರದಿಂದಲೂ ಮತ್ತು ತಳದ ಆಧಾರದ ತಪ್ಪುವುದರಿಂದಲೂ ಕ್ರಮೇಣ ಕುಸಿದು ಬೀಳುತ್ತವೆ. ಆಗ ಅಲ್ಲಿಯ ಭೂಕವಚವು ನಡುಗಿದಂತೆ ಕಂಪನಕ್ಕೊಳಗಾಗುವುದು. ಇಂಥ ಭೂಕಂಪಗಳಿಗೆ ಭೂಕುಸಿತ ಭೂಕಂಪಗಳೆನ್ನುವರು. ಉದಾಹರಣೆಗೆ 1811ರಲ್ಲಿ ಸಂಭವಿಸಿದ ನ್ಯೂ ಮಾಡ್ರಿಡ್ ಪ್ರದೇಶದಲ್ಲಾದ ಭೂಕಂಪ, ಹಾಗೆಯೇ
ಹಿಮಪಾತ, ಭೂಪಾತ ಮತ್ತು ಸಮುದ್ರಪಾತಗಳು ಸಂಭವಿಸಿದಾಗ ಸಾಧಾರಣ ಕಂಪನ ಉಂಟಾಗುವುದು. ಇಂಥ ಭೂಕಂಪಗಳು ಅಷ್ಟೊಂದು ವಿನಾಶಕಾರಿಗಳಲ್ಲ. ಭೂಕಂಪದ ಪರಿಣಾಮಗಳು, ಎಫೆಕ್ಟ್ಸ್ ಆಫ್ ಅರ್ಥ್ಕ್ವೇಕ್. ಭೂಕಂಪದ ತೀವ್ರತೆಗಿಂತಲೂ ಕಂಪನದ ಅವಧಿ ಹೆಚ್ಚಾಗಿದ್ದರೆ ಹಾನಿಯ ಪ್ರಮಾಣವೂ ಹೆಚ್ಚಾಗಿರುತ್ತದೆ. ಇದರಿಂದ ಅನುಕೂಲಗಳಿಗಿಂತ ಅನಾಹುತಗಳೇ ಹೆಚ್ಚು. ಅಂಥ ಭೂಕಂಪದ ಪರಿಣಾಮಗಳು ಯಾವುವು ಎಂಬುದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಂದನೆಯದು, ಆಸ್ತಿ ಪಾಸ್ತಿಗಳಿಗೆ ಹಾನಿ ಉಂಟಾಗುವುದು. ಭೂಕಂಪಗಳು ಸಂಭವಿಸಿದಾಗ ಕಟ್ಟಡಗಳು, ಗೋಪುರಗಳು, ಸೇತುವೆಗಳು ಮುರಿದು ಬೀಳುತ್ತವೆ. ರಸ್ತೆಗಳು, ರೈಲು ಮಾರ್ಗಗಳು, ಅಣೆಕಟ್ಟುಗಳು ಅಸ್ತವ್ಯಸ್ತಗೊಳ್ಳುತ್ತವೆ. ಇದರಿಂದ ಸಾರಿಗೆ ಮತ್ತು ನೀರಾವರಿಗೆ ತೊಂದರೆಯುಂಟಾಗುವುದು. ಗಿಡಮರಗಳು, ವಿದ್ಯುತ್ ಕಂಬಗಳು ಇನ್ನೂ ಮುಂತಾದ ಆಸ್ತಿ ಪಾಸ್ತಿಗಳು ಹಾನಿಗೊಳ್ಳುತ್ತವೆ. ಎರಡನೇದ್ದು, ಜೀವಹಾನಿ. ನಗರ ಪಟ್ಟಣಗಳಲ್ಲಿರುವ ವಸತಿಗಳ ಭಾಗದಲ್ಲಿ ಭೂಕಂಪಗಳು ಸಂಭವಿಸಿದರೆ ಅಲ್ಲಿನ ಹೆಚ್ಚಿನ ಸಂಖ್ಯೆಯ ಜನರು ಸಾವಿಗೀಡಾಗುತ್ತಾರೆ. ಮೂರನೇ, ಭೂಕವಚ ರಚನೆಯಲ್ಲಿ ಬದಲಾವಣೆಗಳಾಗುವು. ಅವು ಯಾವುವು ಅಂತ ನೋಡಿದಾಗ ಮೊದಲು ಒಂದನೆಯದು, ಭೂಕಂಪಗಳಾಗುವುದರಿಂದ ಭೂ ಹೊರಕವಚದಲ್ಲಿ ಬಿರುಕುಗಳು ಉಂಟಾಗುತ್ತವೆ. ಉದಾಹರಣೆಗೆ ಲಿಸ್ಟನ್ ಭೂಕಂಪ. ಎರಡನೇದ್ದು, ಕೆಲವೊಮ್ಮೆ ಎತ್ತರ ಪ್ರದೇಶದಿಂದ ದೊಡ್ಡ ಬಂಡೆಗಳು ಉರುಳಬಹುದು. ಭೂಪಾತ ಮತ್ತು ಹಿಮಪಾತವಾಗಬಹುದು. ಇನ್ನು ಮೂರನೇದು ನೋಡಿದಾಗ, ಭೂಕಂಪಗಳು ಆದಂಥ ಪ್ರದೇಶದಲ್ಲಿ ಭೂ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಹೊಮ್ಮಬಹುದು ಅಥವಾ ಅದೃಶ್ಯವಾಗಬಹುದು, ಅಂದರೆ ಮಾಯವಾಗಿ ಹೋಗಬಹುದು. ನಾಲ್ಕನೇದು, ಭೂಕಂಪ ಆದಂಥ ಪ್ರದೇಶದಲ್ಲಿ, ಅಂದರೆ ಹರಿಯುತ್ತಿರುವಂಥ ನದಿ ಇದ್ದಂಥ ಪ್ರದೇಶದಲ್ಲಿ ಭೂಕಂಪವಾದಾಗ ಹರಿಯುವ ನದಿಯು ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಪ್ರವಾಹದಿಂದ ಹರಿದು ಹಾನಿಯನ್ನುಂಟು ಮಾಡಬಹುದು. ಐದನೇದು, ನದಿ ಪಾತ್ರದ ಅಡ್ಡಲಾಗಿ ಭೂಕಂಪವಾದರೆ ಅಲ್ಲಿ ವಸ್ತುಗಳು ರಾಶಿಗೊಂಡು ಸರೋವರಗಳು ನಿರ್ಮಾಣವಾಗಬಹುದು. ಕೆಲವು ವೇಳೆ ಇದಕ್ಕೆ ಪ್ರತಿಯಾಗಿ, ಅಂದರೆ ವಿರುದ್ಧವಾಗಿ ಸರೋವರಗಳು ಮುಚ್ಚಿ ಹೋಗಬಹುದು. ಆರನೇದು, ಸಮುದ್ರದ ತಳದಲ್ಲಿ ಭೂಕಂಪಗಳಾದರೆ ಎತ್ತರವಾದ ಅಲೆಗಳೆದ್ದು ತೀರ ಪ್ರದೇಶಕ್ಕೆ ಅಪ್ಪಳಿಸಿ ಹಾನಿಯನ್ನು ಉಂಟು ಮಾಡುತ್ತವೆ. ಉದಾಹರಣೆಗೆ ಸುನಾಮಿ. ಏಳನೇದು, ಭೂಕಂಪಗಳಾಗುವುದರಿಂದ ಶಿಲಾಸ್ತರಭಂಗ ಮತ್ತು ಸೀಳು ಕಣಿವೆಗಳು ನಿರ್ಮಾಣವಾಗುತ್ತವೆ. ಉದಾಹರಣೆಗೆ ಆಫ್ರಿಕಾದ ಸೀಳು ಕಣಿವೆ. ಕೊನೆಯದಾಗಿ ಭೂಕಂಪಗಳ ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಆಫ್ ಅರ್ಥ್ಕ್ವೇಕ್. ಭೂಕಂಪಗಳು ಈ ಒಂದು ಭೂಮಿ ಮೇಲೆ ಎಲ್ಲೆಲ್ಲೇ ಹರಡಿಕೊಂಡಿವೆ, ಯಾವ್ಯಾವ ಭಾಗದಲ್ಲಿ ಕಂಡುಬರುತ್ತವೆ ಎಂಬುದನ್ನು ನೋಡೋಣ. ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಭೂಕಂಪಗಳಾದರೂ ಕೆಲವೊಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿವೆ. ಹೊಸದಾಗಿ ರಚಿತವಾದ ಮಡಿಕೆ ಪರ್ವತಗಳು, ಸಮುದ್ರ ತೀರ ಪ್ರದೇಶಗಳು, ಸಾಗರದ ಖಂಡಾವರಣ ಇಳಿಜಾರು ಮುಂತಾದ ಭಾಗಗಳಲ್ಲಿ ಹೆಚ್ಚು ಭೂಕಂಪಗಳು ಸಂಭವಿಸುತ್ತವೆ. ಭೂಕಂಪಗಳು ಜಗತ್ತಿನ ಎರಡು ಸ್ಪಷ್ಟ ವಲಯಗಳಲ್ಲಿ ಆಗಾಗ್ಗೆ ಸಂಭವಿಸುತ್ತವೆ. ಅವುಗಳೆಂದರೆ ಒಂದು ಪೆಸಿಫಿಕ್ ಸಾಗರದ ತೀರ ಪ್ರದೇಶ ಹಾಗೂ ಅದರ ದ್ವೀಪಗಳ ವಲಯ. ಎರಡು, ಭೂಮಧ್ಯ ಪರ್ವತಗಳ ವಲಯ, ಆಲ್ಪ್ಸ್ ಹಿಮಾಲಯ ಪ್ರದೇಶ. ಇವುಗಳನ್ನು ನೋಡ್ತಾ ಹೋಗೋಣ. ಒಂದನೇದು ಪೆಸಿಫಿಕ್ ಸಾಗರದ ತೀರ ಪ್ರದೇಶ ಹಾಗೂ ಅದರ ದ್ವೀಪಗಳ ವಲಯ. ಈ ವಲಯವು ಚಿಲಿ, ಪೇರು, ಮಧ್ಯ ಅಮೇರಿಕಾ, ಕೆರೆಬಿಯನ್ ದ್ವೀಪಗಳು, ಮೆಕ್ಸಿಕೋ, ಕ್ಯಾಲಿಫೋರ್ನಿಯಾ, ವಾಂಕೋವರ್, ಕ್ವೀನ್ ಚಾರ್ಲೆಟ್ ದ್ವೀಪಗಳು, ಅಲೂಷಿಯನ್ ದ್ವೀಪಗಳು, ಕಾಮಚಟ್ಕಾ, ಜಪಾನ್, ಫಿಲಿಪೀನ್ಸ್, ಇಂಡೋನೇಷ್ಯಾ, ನ್ಯೂಜಿಲ್ಯಾಂಡ್ ಮತ್ತು ಇನ್ನಿತರ ದ್ವೀಪಗಳನ್ನು ಒಳಗೊಂಡಿದೆ. ಈ ಎಲ್ಲ ದ್ವೀಪಗಳ ವಲಯದಲ್ಲಿ ಭೂಕಂಪಗಳು ಆಗಾಗ್ಗೆ ಸಂಭವಿಸ್ತಾ ಇರುತ್ತವೆ. ಹೀಗೆ ಈ ಶಾಂತ ಮಹಾಸಾಗರವನ್ನು, ಅಂದರೆ ಪೆಸಿಫಿಕ್ ಮಹಾಸಾಗರವನ್ನು ಸುತ್ತುವರಿದಿರುವ ಇದನ್ನು ಅಗ್ನಿ ಉಂಗುರ, ರಿಂಗ್ ಆಫ್ ಫೈರ್ ಎಂದು ಕರೆಯುವರು. ಪ್ರಪಂಚದ ಒಟ್ಟು ಭೂಕಂಪಗಳಲ್ಲಿ 68% ಭೂಕಂಪಗಳು ಈ ವಲಯದಲ್ಲಿ ಕಂಡುಬರುತ್ತವೆ. ಇನ್ನು ಎರಡನೇ
ಭೂಕಂಪ ಆಗ್ತಾ ಇರುತ್ತಿರುವಂಥ ಪ್ರದೇಶವನ್ನು ನೋಡಿದಾಗ ಭೂಮಧ್ಯ ಪರ್ವತಗಳ ವಲಯ, ಆಲ್ಪ್ಸ್ ಹಿಮಾಲಯ ಪ್ರದೇಶ. ಈ ವಲಯವು ಗ್ರೀಸ್, ಕಾಕೇಸಸ್ ಪರ್ವತ, ಉತ್ತರ ಭಾರತ, ಪಶ್ಚಿಮ ಪಾಕಿಸ್ತಾನ, ಇರಾನ್, ಉತ್ತರ ಇರಾಕ್, ಟರ್ಕಿ, ಯುಗೋಸ್ಲೋವಿಯಾ, ಉತ್ತರ ಇಟಲಿ ಇವುಗಳ ಮೂಲಕ ವಾಯುವ್ಯ ಆಫ್ರಿಕಾ ಮತ್ತು ದಕ್ಷಿಣ ಸ್ಪೇನ್ವರೆಗೆ ಈ ಒಂದು ಭೂಕಂಪಗಳ ವಲಯವು ಹರಡಿಕೊಂಡಿದೆ. ಜಗತ್ತಿನ 21% ಭೂಕಂಪಗಳು ಈ ವಲಯದಲ್ಲಿ ಸಂಭವಿಸುತ್ತವೆ. ಕೊನೆಯದಾಗಿ ಭೂಕಂಪಗಳು ಸಂಭವಿಸ್ತಾ ಇರುತ್ತಿರುವಂಥ ಪ್ರದೇಶದಲ್ಲಿ ಮೂರನೇದು ಇತರ ಪ್ರದೇಶಗಳು. 11% ಭೂಕಂಪಗಳು ಹಿಂದೂ ಮಹಾಸಾಗರ, ಕೆಂಪು ಸಮುದ್ರ, ಆಫ್ರಿಕಾದ ಸರೋವರಗಳು, ಮೃತ್ಯು ಸಮುದ್ರ, ಸೈಬೀರಿಯಾ, ಬ್ರೆಜಿಲ್, ಸ್ಯಾಂಡಿನೇವಿಯಾ, ದಕ್ಷಿಣ ಭಾರತಗಳಾಗಿವೆ. ಈ ಎಲ್ಲ ಭಾಗದಲ್ಲಿ 11% ಭೂಕಂಪಗಳು ಸಂಭವಿಸುತ್ತವೆ.